ಈಗ ಮೇಷ ರಾಶ್ಯಾಧಿಪತಿ ಕುಜ ಲಾಭಸ್ಥಾನದಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಹಣಕಾಸಿನ ವಿಷಯಕ್ಕೆ ಒಳ್ಳೆಯದೇ. ಈ ರಾಶಿಯ ಉದ್ಯಮಿಗಳಿಗೆ ಫೈನಾನ್ಷಿಯಲ್ ರಿಟರ್ನ್ಸ್ ಅಂದರೆ ಬಿಸ್ನೆಸ್ಸಲ್ಲಿ ಚೆನ್ನಾಗಿರುತ್ತೆ. ಆದರೆ ಷಷ್ಟ್ಯಾಧಿಪತಿ ವಕ್ರ ಬುಧನ ಜೊತೆ ಕುಜ ಇದ್ದು ಹಾಗೆಯೇ ರಾಹು ಸಂಪರ್ಕದಿಂದ ಮೇಷರಾಶಿಯವರ ಆರೋಗ್ಯ ಕೆಡಿಸ್ಕೊಂಡು ಅದಕ್ಕೆ ಹೆಚ್ಚಿನ ಖರ್ಚು ಮಾಡುವಂಥ ಸ್ಥಿತಿ ಬರುತ್ತೆ. ಅಂದರೆ ನಿರ್ಲಕ್ಷ್ಯದಿಂದ ಆರೋಗ್ಯನ ಕೆಡಿಸ್ಕೊಳ್ತಾರೆ, ಥರ ನೆಗ್ಲೆಕ್ಟ್ ಮಾಡ್ತಾರೆ. ಕಾಲಿನ ಮೀನಖಂಡಗಳಲ್ಲಿ ನೋವು ಉಂಟಾಗ್ಬೋದು. ಹಾಗೆಯೇ ಕುಜ ಪಂಚಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಇವರ ಮಕ್ಕಳಿಗೆ ಏನಾದರೂ ಗಾಯಗಳು ಅಥವಾ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ರಾಶಿಯ ಗರ್ಭಿಣಿಯರು ಕೂಡ ಏರ್ ಟ್ರಾವೆಲ್ ಅಂದರೆ ವೈಮಾನಿಕ ಪ್ರಯಾಣನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಕುಂಭರಾಶಿ ಬಂದು ವಾಯು ತತ್ವ ರಾಶಿ ಆಗುತ್ತೆ. ಏರ್ ಟ್ರಾವೆಲಿಂದ ಏನಾದರೂ ಎಡವಟ್ಟುಗಳು ಆಗ್ಬೋದು. ಪಂಚಮಾಧಿಪತಿ ರವಿ ಹಾಗೂ ಶನಿಯ ಸಮ್ಮಿಲನದಿಂದ ಮೇಷರಾಶಿಯ ಹೃದ್ರೋಗಿಗಳು, ಪರ್ಟಿಕ್ಯುಲರಾಗಿ ಹೃದ್ರೋಗಿಗಳು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಪಂಚಮಾಧಿಪತಿ ರವಿ ವ್ಯಯಸ್ಥಾನದಲ್ಲಿರೋದ್ರಿಂದ ಪೋಷಕರು ಹಾಗೂ ಅವರ ಮಕ್ಕಳು ಕಾರಣಾಂತರಗಳಿಂದ ಸ್ವಲ್ಪ ದೂರ ಆಗ್ತಾರೆ. ಕೆಲಸದ ವಿಷಯದಲ್ಲಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದಿರ್ಬೋದು, ಏನಾದರೂ ಒಂದು ರೀತಿಯಲ್ಲಿ. ನಂಬಿರೋ ಸ್ನೇಹಿತರಿಂದ ಹಣಕಾಸಿನ ವಿಷಯದಲ್ಲಿ ನಷ್ಟ ಉಂಟಾಗುತ್ತೆ. ಪಿತೃಸ್ಥಾನದ ಮೇಲೆ ಗುರು ದೃಷ್ಟಿಯಿಂದ ತಂದೆಯಿಂದ ನೆರವು, ಹಾಗೆಯೇ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಇನ್ನು ಪರಿಹಾರ ಅಂತ ತಗೊಂಡಾಗ 9 ಭಾನುವಾರಗಳು ಬೆಳಗ್ಗೆ ವಿಷ್ಣುಗೆ ಸಂಬಂಧಪಟ್ಟ ದೇಗುಲಕ್ಕೆ ಸ್ವಲ್ಪ ರವೆಯನ್ನು ಅರ್ಪಿಸಿ ದಿನನಿತ್ಯ ಬೆಳಗ್ಗೆ ಪೂರ್ವಾಭಿಮುಖ ಸೂರ್ಯ ಮಂತ್ರವನ್ನು 40 ಬಾರಿ ಜಪಿಸಿ. ಈ ಸೂರ್ಯ ಮಂತ್ರ ಹೀಗೆ ಬರುತ್ತೆ: ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಒಂದು ಭಾನುವಾರ ನಿಮ್ಮ ಮೇಷರಾಶಿಯವರು ಅವರ ತಂದೆಯಂದ್ರಿಗೆ ಏನಾದರೂ ಒಂದು ಸಣ್ಣ ಉಡುಗೊರೆ ಗಿಫ್ಟಾಗಿ ಕೊಡಿ. ಏನಾದರೂ ನಿಮ್ಮ ಶಕ್ತಿ ಅನುಸಾರವಾಗಿ ಅದನ್ನು ಸ್ವೀಕರಿಸಿದಾಗ ಅವರು ಸಂತೋಷ ಪಡಬೇಕು. ಅಂದರೆ ಆಗ ನೋಡಿ ಮರ್ಸಿಡೀಸ್ ಬೆನ್ಸ್ ಕಾರ್ ಕೊಡಬೇಕು ಅಂತಿಲ್ಲ, ವಿಶ್ವಾಸಕ್ಕೆ ಗೌರವಕ್ಕೆ ಏನಾದರೂ ಒಂಚೂರು ಕೊಡಬೇಕಾಗತ್ತೆ. ಇಷ್ಟು ಮೇಷರಾಶಿಯ ಫಲಾಫಲಗಳು. ಈಗ ವೃಷಭ ರಾಶ್ಯಾಧಿಪತಿ ಶುಕ್ರ ಏಕಾದಶದಲ್ಲಿ ಅಂದರೆ 11ನೇ ಮನೆಯಲ್ಲಿ ವೃಷಭ ರಾಶಿಯವರಿಗೆ ಧನಲಾಭ ಉಂಟು ಮಾಡ್ತಾನೆ. ಏಕಾದಶ ಅಂದರೆ ಲಾಭಸ್ಥಾನ ಅಂತ ಹೇಳ್ತೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರದೇ ಜೊತೆಗೆ ಲಗ್ನಾಧಿಪತಿ ಲಾಭಸ್ಥಾನದಲ್ಲಿದ್ದರೆ ಏನೇ ಕಷ್ಟಗಳು ಬಂದರೂ ದಾಟ್ಕೊಂಡ್ಬರ್ತಾರೆ ಅಂತ. ಚತುರ್ಗ್ರಹಗಳು ರವಿ, ಚಂದ್ರ, ಶುಕ್ರ ಹಾಗೂ ಶನಿ ಲಾಭಸ್ಥಾನದಲ್ಲಿರೋದು ಒಂದು ಬೋನಸ್ ಅಂತ ತಗೋಬೇಕಾಗತ್ತೆ. ಆದರೆ ರಾಶಿಯ ಮೇಲೆ ರಾಹುಗ್ರಸ್ತ ಕುಜನ ದೃಷ್ಟಿ ಇರೋದು, ಚತುರ್ಥ ದೃಷ್ಟಿ ಇರೋದ್ರಿಂದ ಮನಸ್ಸಲ್ಲಿ ಏನೋ ಒಂದು ಒತ್ತಡ ಅಂತ ಇರುತ್ತೆ. BP ಹಾಗೂ ಕೊಲೆಸ್ಟ್ರಾಲ್ ಇರೋರಿಗೆ ಏರುಪೇರು ಹೆಚ್ಚಾಗ್ಬೋದು. ಸ್ಟ್ರೆಸ್ ಭಾಳ ಇರುತ್ತೆ. ಸಪ್ತಮಾಧಿಪತಿ ಕುಜ ರಾಹುಗ್ರಸ್ತನಾಗಿದ್ದರೆ ಪತಿ ಅಥವಾ ಪತ್ನಿ ಹಣ ಅಥವಾ ಒಡವೆ ವಿಷಯದಲ್ಲಿ ಅವರೇ ವಂಚಿತರಾಗ್ಬೋದು. ಅಂದರೆ ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಂದ ಅಂತ ಅಲ್ಲ, ಯಾರು ಕೆಲಸದವರು ಕದಿಬೋದು, ಈ ರೀತಿಯಲ್ಲಿ ಏನಾದರೂ ಆಗ್ಬೋದು. ಚತುರ್ಥದಲ್ಲಿ ಅಗ್ನಿತತ್ವ ರಾಶಿಯಲ್ಲಿ ಕೇತು ಇರೋದ್ರಿಂದ ವೃಷಭ ರಾಶಿಯವರ ತಾಯಂದರು ಅಡುಗೆ ಮನೆ, ಗ್ಯಾಸ್ ಅಥವಾ ಎಲೆಕ್ಟ್ರಿಕ್ ಸ್ಟವ್ ಈ ರೀತಿಯಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಇಲ್ಲದಿದ್ದರೆ ಅವಘಡಗಳು ಸಂಭವಿಸ್ಬೋದು. 10ನೇ ಮನೆ ಅಂದರೆ ಕರ್ಮಸ್ಥಾನದ ಮೇಲೆ ಗುರು ದೃಷ್ಟಿ ಇದ್ದು 10ನೇ ಅಧಿಪತಿ ಶನಿ ಲಾಭದಲ್ಲಿರೋದ್ರಿಂದ ಈ ರಾಶಿಯ ಉದ್ಯಮಿಗಳಿಗೆ ಅಂದರೆ ಬಿಸ್ನೆಸ್ ಮೆನ್ಗೆ ಹೆಚ್ಚಿನ ಲಾಭ. ಹಾಗೆಯೇ ಈ ರಾಶಿಯ ನೌಕರಿಯಲ್ಲಿರೋರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳ ಆಗ್ಬೋದು. ಆದರೆ ಪಂಚಮಾಧಿಪತಿ ಬುಧ ಕೊಡು ರಾಹುಗ್ರಸ್ತನಾಗಿರೋದ್ರಿಂದ ವೃಷಭ ರಾಶಿಯ ಶೇರ್ ಮಾರ್ಕೆಟ್ ಟ್ರೇಡರ್ಸ್ಗೆ ಬಹಳ ನಷ್ಟ ಉಂಟಾಗ್ಬೋದು. ಇನ್ನು ಪರಿಹಾರ ಅಂತ ತಗೊಂಡಾಗ ಪೂರ್ವ ಪುಣ್ಯಸ್ಥಾನಾಧಿಪತಿ ಬುಧ ಕುಜ ಹಾಗೂ ರಾಹು ಜೊತೆ ಇರೋದ್ರಿಂದ ಕನಿಷ್ಠ 9 ವಾರಗಳು ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಸುಬ್ರಹ್ಮಣ್ಯ ಮಂತ್ರವನ್ನು 54 ಬಾರಿ ಆದರೂ ಜಪಿಸಬೇಕು. ಈ ಮಂತ್ರ ಹೀಗೆ ಬರುತ್ತೆ: ಓಂ ಶರವಣ ಭವಾಯ ನಮಃ ಅಂತ. ಓಂ ಶರವಣ ಭವಾಯ ನಮಃ. ಹಾಗೆಯೇ ಸಂಜೆ ಸೂರ್ಯಾಸ್ತಮದ ನಂತರ ದಕ್ಷಿಣಾಭಿಮುಖ ರಾಹು ಮಂತ್ರವನ್ನು 28 ಬಾರಿ ಜಪಿಸಬೇಕು. ಈ ರಾಹು ಮಂತ್ರ ಹೇಗೆ ಬರುತ್ತೆ ಅಂದರೆ
ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಇಷ್ಟು ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಮಿಥುನ ರಾಶ್ಯಾಧಿಪತಿ ಬುಧ ವಕ್ರನಾಗಿ 9ನೇ ಮನೆ ಅಂದರೆ ಭಾಗ್ಯಸ್ಥಾನ ಹಾಗೂ ಪಿತೃಸ್ಥಾನದಲ್ಲಿದ್ದಾನೆ. ಬುಧನ ಜೊತೆ ರಾಹು, ಹಾಗೆಯೇ ರಾಹು ಹಾಗೂ ಬುಧ ಇಬ್ಬರು ಶತಭಿಷ ನಕ್ಷತ್ರ ಅಂದರೆ ರಾಹುನ ನಕ್ಷತ್ರದಲ್ಲಿ ಇರೋದ್ರಿಂದ ಜಾತಕದಲ್ಲಿ ದಶಾಭುಕ್ತಿಗಳು ಕೆಟ್ಟಿದ್ರೆ ಸರಿಯಾಗಿಲ್ದಿದೆ, ಇಲ್ಲ ಅಂದರೆ ತಂದೆ ಮಕ್ಕಳು ಒಬ್ಬರಿಗೊಬ್ಬರು ಪರಸ್ಪರ ವಂಚಿಸ್ಬೋದು. ಅಥವಾ ಜಾತಕದಲ್ಲಿ ಸ್ವಲ್ಪ ಇಂಡಿಕೇಶನ್ ಇರಬೇಕಾಗತ್ತೆ. ಹೀಗಾಗಿ ಯಾವುದೇ ಹಣದ ವ್ಯವಹಾರ ತಂದೆ ಅಥವಾ ಮಕ್ಕಳ ಜೊತೆ ಸದ್ಯಕ್ಕೆ ಇಟ್ಕೊಂಡಿಲ್ಲ ಅಂದರೆ ಅದು ಬಹಳ ಒಳ್ಳೆಯದು. ಪಿತೃಸ್ಥಾನದಲ್ಲಿ ರೋಗಸ್ಥಾನಾಧಿಪತಿ ಕುಜನು ಇರೋದರಿಂದ ತಂದೆ ಆರೋಗ್ಯದಲ್ಲಿ ಏರುಪೇರು. ತೃತೀಯದಲ್ಲಿ ಕೇತು ಇದ್ದರೆ ಪುಣ್ಯಕ್ಷೇತ್ರ ಅಥವಾ ದೇವಾಲಯಗಳ ದರ್ಶನ ಹಾಗೂ ಒಡ ಹುಟ್ಟಿದವ್ರ ಜೊತೆ ಅಪಾರ್ಥಗಳು. ಪಂಚಮ ಹಾಗೂ ಭಾಗ್ಯಾಧಿಪತಿಗಳು ಶುಕ್ರ ಹಾಗೂ ಶನಿ 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿರೋದ್ರಿಂದ ಮಿಥುನ ರಾಶಿ ಉದ್ಯಮಿಗಳಿಗೆ ಒಳ್ಳೆಯ ವ್ಯಾಪಾರ, ಹಾಗೆಯೇ ಹೊಸ ವ್ಯಾಪಾರ ಶುರು ಮಾಡ್ಕೊಳ್ಳೋಂಥದ್ದು ಅಂದರೆ ಬಿಸ್ನೆಸ್ ಡೈವರ್ಸಿಫಿಕೇಷನ್ನು ಅಥವಾ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗುವಂಥ ಅವ್ರಿಗಾಗತ್ತೆ. ಆದರೆ 10ನೇ ಮನೆಯಲ್ಲೇ ಪಾಡ್ಯ ಯುಗಾದಿ ಸಂಭವಿಸೋದ್ರಿಂದ ಅಂದರೆ ಪಾಡ್ಯ ಚಂದ್ರ ಇರೋದ್ರಿಂದ ಕೆಲವು ಉದ್ಯಮಿಗಳು ವಾಮ ಮಾರ್ಗದಲ್ಲಿ ಹೋಗಿ ಕೈ ಸುಟ್ಕೋಬೋದು. ಅಂದರೆ ಇದೆಲ್ಲ ಭಾಳ ದೊಡ್ಡ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಯಾವತ್ತೂ ವೀಕ್ಷಕರೇ ಯಾವುದೇ ವಿಷಯಕ್ಕೆ ವಾಮ ಮಾರ್ಗಗಳಿಂದ ಒಳ್ಳೆಯದಾಗಲ್ಲ, ಕೆಟ್ಟದ್ದೇ ಬರೋದು. ರಾಶಿಯಲ್ಲಿ ಗುರು ಇರೋದ್ರಿಂದ ಮಂತ್ರ ಜಪಗಳಿಂದ ಒಂಥರ ರಕ್ಷಣೆ ಸಿಗುತ್ತೆ ಹಾಗೂ ದೈವಾನುಗ್ರಹ ಕೂಡ. ಇನ್ನು ಇವರಿಗೆ ಪರಿಹಾರ ರಾಶ್ಯಾಧಿಪತಿ ಬುಧನನ್ನು ಬಲಿಷ್ಠಪಡಿಸಬೇಕು. ಬುಧನಿಗೆ ಅಧಿಪತಿ ಮಹಾವಿಷ್ಣು ಆಗ್ತದೆ. 9 ಬುಧವಾರಗಳು ಸಂಜೆ ಒಂದಷ್ಟು ಹೆಸರು ಕಾಳು ವಿಷ್ಣುವಿನ ಯಾವುದೇ ರೂಪದ ದೇಗುಲಕ್ಕೆ ಅರ್ಪಿಸಿ, ವಿಷ್ಣು ಅಂದರೆ ಶ್ರೀರಾಮ, ಕೃಷ್ಣ, ವೆಂಕಟೇಶ್ವರ, ರಂಗನಾಥ ಸ್ವಾಮಿ ಈ ರೀತಿ. ಹಾಗೆಯೇ ಮೊದಲನೇ ಬುಧವಾರ 1 ಮೀಟ್ರಷ್ಟು ಹಸಿರು ವಸ್ತ್ರ ಅರ್ಪಿಸಿ ದಿನನಿತ್ಯ ಸಂಜೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಉತ್ತರಾಭಿಮುಖ ಜಪಿಸಿ. ಇಷ್ಟು ಮಿಥುನ ರಾಶಿಯ ಫಲಾಫಲಗಳು. ಈಗ ಕಟಕ ರಾಶ್ಯಾಧಿಪತಿ ಚಂದ್ರ ಭಾಗ್ಯಸ್ಥಾನದಲ್ಲಿ 3 ಗ್ರಹಗಳ ಜೊತೆ ಇದ್ದಾನೆ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಏಳಿಗೆ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಮುನ್ನಡೆ. ಇನ್ನು ಕೆಲವರು ವಿದೇಶದಲ್ಲಿ ವ್ಯಾಸಂಗ ಮುಗಿಸ್ಕೊಂಡು ಒಳ್ಳೊಳ್ಳೆ ನೌಕರಿ ಕೂಡ ಅಲ್ಲಿ ಸಿಗ್ಬೋದು ಅವರಿಗೆ. ಆದರೆ ಪಿತೃಕಾರಕ ರವಿ ಪಿತೃಸ್ಥಾನದಲ್ಲಿದ್ದು ಜೊತೆಯಲ್ಲಿ ಶನಿ ಕೂಡ ಇರೋದ್ರಿಂದ ಕರ್ಕ ರಾಶಿಯ ತಂದೆಯಂದರಿಗೆ ಒತ್ತಡಗಳು ಹೆಚ್ಚು, ದೇಹದ ದಣಿವು ಹೆಚ್ಚಾಗತ್ತೆ ಹಾಗೂ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಏರುಪೇರುಗಳು. ಲಾಭಸ್ಥಾನಾಧಿಪತಿ ಶುಕ್ರ ಪಿತೃಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ತಂದೆಗೆ ಹೊಸ ಗೃಹ ಲಭ್ಯ, ಹಾಗೆಯೇ ಅನಿರೀಕ್ಷಿತ ಧನಲಾಭ ಕೂಡ. ಅಷ್ಟಮದಲ್ಲಿ ಕುಜ ಹಾಗೂ ರಾಹು ಇರೋದ್ರಿಂದ ಕಟಕ ರಾಶಿಯವರಿಗೆ ಆ್ಯಸಿಡ್ನಿಂದ ಅಂದರೆ ಆಮ್ಲ ಪಾದಗಳಿಗೆ ಹಾನಿ ಉಂಟಾಗಬಹುದು. ಹೀಗಾಗಿ ಕಟಕ ರಾಶಿಯ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು ಲ್ಯಾಬಲ್ಲಿ, ಕಾಲೇಜ್ ಲ್ಯಾಬ್ಸಲ್ಲಿ ಅಥವಾ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗೆಯೇ ರಸ್ತೆಯಲ್ಲೂ ಹೇಗೂ ಆ್ಯಸಿಡ್ ಬೀಳ್ಸ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. 2ನೇ ಮನೆಯಲ್ಲಿ ಕೇತು, ಹಾಗೆಯೇ ಕೇತು ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಕಟಕ ರಾಶಿಯವರು ಸ್ಫೋಟ ವಸ್ತುಗಳಿಂದ ಅಂದರೆ ಆ್ಯಸಿಡ್ಸು, ಎಲೆಕ್ಟ್ರಿಕಲ್ ಪಾಯಿಂಟ್ಸು, ಇಂಧನ, ಫ್ಯೂಯಲ್ಲು ಇಂಥದ್ರಿಂದ ಬಹಳ ದೂರ ಇರಬೇಕು. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಎಲ್ಲ ರೀತಿಯಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಪೂರ್ವ ಪುಣ್ಯಸ್ಥಾನಾಧಿಪತಿ ಕುಜನನ್ನು ಆರಾಧಿಸಬೇಕು. ಕುಜನಾಧಿಪತಿ ಸುಬ್ರಹ್ಮಣ್ಯ. 9 ಮಂಗಳವಾರಗಳು ಬೆಳಗ್ಗೆ ಅಥವಾ ಸಂಜೆ ಒಂದಷ್ಟು ತೊಗರಿಯ ಬೇಳೆಯನ್ನು ಸುಬ್ರಹ್ಮಣ್ಯನಿಗೆ ಅರ್ಪಿಸಿ. ಮೊದಲನೇ ಮಂಗಳವಾರ ಅರ್ಧ ಅಥವಾ 1 ಮೀಟರಷ್ಟು ಕೆಂಪು ವಸ್ತ್ರ ಅರ್ಪಿಸಿ. ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಕುಜ ಮಂತ್ರವನ್ನು 28 ಬಾರಿ ಜಪಿಸಿ. ಧರಣೀಯ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಧರಣೀಯ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ
ಮಂಗಳಂ ಪ್ರಣಮಾಮ್ಯಂ. ಇಷ್ಟು ಕಟಕ ರಾಶಿಯ ಫಲಾಫಲಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.